ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತಮಗೆ ಎಲೆಕ್ಟ್ರಿಕಲ್ ಅಂಡ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಟೋ ಚೇಂಜ್ ಓವರ್ ಸಿಸ್ಟಮ್ ಬಗ್ಗೆ ತಿಳಿಯೋಣ. ಮೊದಲು ನಾವು ವೈರಿಂಗ್ ಡಯಾಗ್ರಾಮ್ ಯಾವ ತರ ಮಾಡೋದು ಅದರ ಬಗ್ಗೆ ಕಲಿಯೋಣ. ನಂತರ ಸರ್ಕ್ಯೂಟ್ ಯಾವ ತರ ಕೆಲಸ ಮಾಡುತ್ತೆ ಅದರ ಬಗ್ಗೆ ತಿಳ್ಕೊಳ್ಳೋಣ. ಸ್ಕ್ರೀನ್ ನಲ್ಲಿ ನಮಗೆ ಎರಡು ಪವರ್ ಸಪ್ಲೈ ಸೋರ್ಸ್ ಇದೆ. ಮೊದಲನೇದು ಎಲೆಕ್ಟ್ರಿಕ್ ಸಪ್ಲೈ ಕಂಪನಿಯಿಂದ, ಅದು 230 ವೋಲ್ಟ್ ಎಸಿ ಬರ್ತಾ ಇದೆ. ಎರಡನೇದು UPS ದಿಂದ, ಅದು 230 ವೋಲ್ಟ್ ಎಸಿ ಬರ್ತಾ ಇದೆ. ಫ್ರೆಂಡ್ಸ್, ಈಗ ನಾವು ಸರ್ಕ್ಯೂಟ್ಗೆ ಏನೇನ್ ಕಾಂಪೋನೆಂಟ್ಸ್ ಬೇಕೋ ಒಂದೊಂದೇ ಆಡ್ ಮಾಡ್ಕೋತಾ ಹೋಗೋಣ. ಮೊದಲನೇದಾಗಿ MCB ಅನ್ನ ಆಡ್ ಮಾಡೋಣ. MCB2 ನ ಆಡ್ ಮಾಡಿದ್ದೀವಿ. ಇಲ್ಲೊಂದು ಇಂಪಾರ್ಟೆಂಟ್ ಪಾಯಿಂಟ್ ಫ್ರೆಂಡ್ಸ್, ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಕೇಳಬಹುದಾದ ಒಂದು ಪ್ರಶ್ನೆ, MCB ಫುಲ್ ಫಾರ್ಮ್ ಏನು ಅಂತ. ಅದಕ್ಕೆ ನೀವು ಹೇಳಬೇಕು ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತ. ಮತ್ತೊಂದು ಕಾಂಪೋನೆಂಟ್ ಆಡ್ ಮಾಡಿದೀವಿ, ಅದು ಪವರ್ ಕಾಂಟ್ಯಾಕ್ಟರ್. ಅದಕ್ಕೆ K1 ಅಂತ ನಾವು ಟ್ಯಾಗ್ ಮಾಡೋಣ. ಇನ್ನೊಂದು ಪವರ್ ಕಾಂಟ್ಯಾಕ್ಟರ್, ಅದಕ್ಕೆ ನಾವು K2 ಅಂತ ಟ್ಯಾಗ್ ಮಾಡೋಣ. ಇಲ್ಲಿ ನಾವು ಒಂದು NC ಬ್ಲಾಕ್ ಇನ್ಸರ್ಟ್ ಮಾಡೋಣ. ಈ NC ಬ್ಲಾಕ್ K2 ಪವರ್ ಕಾಂಟ್ಯಾಕ್ಟರ್ ನ ಒಂದು ಭಾಗ. ಇದನ್ನ ಸಪರೇಟ್ ಆಗಿ ತೋರಿಸಿರೋದು ಸರ್ಕ್ಯೂಟ್ ವೈರಿಂಗ್ ಡಯಾಗ್ರಾಮ್ ಈಸಿಯಾಗಿ ಅರ್ಥ ಆಗ್ಲಿ ಅಂತ. ಸಿಮಿಲರ್ ಆಗಿ ಇನ್ನೊಂದು NC ಕಾಂಟ್ಯಾಕ್ಟ್ ಆಡ್ ಮಾಡೋಣ. ಇದು K1 ಪವರ್ ಕಾಂಟ್ಯಾಕ್ಟರ್ ನ ಒಂದು ಭಾಗ. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಫ್ರೆಂಡ್ಸ್, ಅಬ್ಸರ್ವ್ ಮಾಡಿ. ಇಲ್ಲಿ ನಾವು K2 ಪವರ್ ಕಾಂಟ್ಯಾಕ್ಟರ್ ನ NC ಬ್ಲಾಕ್ ನ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿ ಕಡೆ ಯೂಸ್ ಮಾಡಿದೀವಿ. K1 ಪವರ್ ಕಾಂಟ್ಯಾಕ್ಟರ್ ನ NC ಬ್ಲಾಕ್ ನ UPS ಸಪ್ಲೈ ಸರ್ಕ್ಯೂಟ್ ಕಡೆ ಯೂಸ್ ಮಾಡಿದೀವಿ. ಯಾಕೆ ಈ ತರ ವೈರಿಂಗ್ ಡಯಾಗ್ರಾಮ್ ಮಾಡಿದೀವಿ, ಯಾಕೆ ಈ ತರ ಇರುತ್ತೆ ಅಂತ ಮುಂದೆ ನಾನು ನಿಮ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಈಗ ನಾವು ಎರಡು 230 ವೋಲ್ಟ್ AC ಕಾಯಿಲ್ ನ ಆಡ್ ಮಾಡೋಣ. ಲೆಫ್ಟ್ ಸೈಡ್ ಅಲ್ಲಿ ಇರೋ ಕಾಯಿಲ್ K1 ಪವರ್ ಕಾಂಟ್ಯಾಕ್ಟರ್ ನ ಒಂದು ಪಾರ್ಟ್, ರೈಟ್ ಸೈಡ್ ಅಲ್ಲಿ ಇರೋ ಕಾಯಿಲ್ K2 ಪವರ್ ಕಾಂಟ್ಯಾಕ್ಟರ್ ನ ಮತ್ತೊಂದು ಪಾರ್ಟ್. ಕೆಳಗೆ ನಾವು ಒಂದು ಲ್ಯಾಂಪ್ ಆಡ್ ಮಾಡಿದೀವಿ, ಅದು ನಮಗೆ ಸರ್ಕ್ಯೂಟ್ ಅಲ್ಲಿ ಲೋಡ್ ತರ ಆಕ್ಟ್ ಮಾಡುತ್ತೆ. ಈಗ ನಾವು MCB1 ಗೆ ಪವರ್ ಸಪ್ಲೈ ನ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿಯಿಂದ ಕನೆಕ್ಟ್ ಮಾಡಿದೀವಿ. MCB1 ಔಟ್ ಗೋಯಿಂಗ್ ಟರ್ಮಿನಲ್ ಇಂದ K1 ಪವರ್ ಕಾಂಟ್ಯಾಕ್ಟರ್ ನ ಇನ್ಕಮಿಂಗ್ ಟರ್ಮಿನಲ್ ವರೆಗೆ ಫೇಸ್ ಅಂಡ್ ನ್ಯೂಟ್ರಲ್ ನ ಕನೆಕ್ಟ್ ಮಾಡಿದೀವಿ. ರೆಡ್ ಕಲರ್ ಇರೋದು ಫೇಸ್ ವೈರ್ ಮತ್ತು ಬ್ಲಾಕ್ ಕಲರ್ ಇರೋದು ನ್ಯೂಟ್ರಲ್ ವೈರ್. ಈಗ ನಾವು ನ್ಯೂಟ್ರಲ್ ವೈರ್ ನ ಕಾಯಿಲ್ ಅಲ್ಲಿರೋ A2 ಟರ್ಮಿನಲ್ ಗೆ ಕನೆಕ್ಟ್ ಮಾಡೋಣ. ಫೇಸ್ ವೈರ್ ನ ಈಗ ನಾವು NC ಬ್ಲಾಕ್ ನ ಇನ್ಕಮಿಂಗ್ ಟರ್ಮಿನಲ್ ವರೆಗೆ ಕನೆಕ್ಟ್ ಮಾಡೋಣ. ನೆಕ್ಸ್ಟ್ NC ಬ್ಲಾಕ್ ಔಟ್ ಗೋಯಿಂಗ್ ಟರ್ಮಿನಲ್ ಇಂದ ಫೇಸ್ ವೈರ್ ನ ಕಾಯಿಲ್ ನ A1 ಟರ್ಮಿನಲ್ ಗೆ ಈಗ ಕನೆಕ್ಟ್ ಮಾಡೋಣ. ಈಗ ನಾವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು MCB ನಂಬರ್ 2. ಇಲ್ಲಿ UPS ಇಂದ ಪವರ್ ಸಪ್ಲೈ 230 ವೋಲ್ಟ್ AC ಬರ್ತಾ ಇದೆ. ಫ್ರೆಂಡ್ಸ್, ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಇಂಟರ್ವ್ಯೂ ಅಲ್ಲಿ ನಿಮ್ಗೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ, UPS ನ ಫುಲ್ ಫಾರ್ಮ್ ಏನು ಅಂತ. ಅವಾಗ ನೀವು ಆನ್ಸರ್ ಮಾಡಬೇಕು UPS ನ ಫುಲ್ ಫಾರ್ಮ್ ಅನ್ಇಂಟರಪ್ಟಬಲ್ ಪವರ್ ಸಪ್ಲೈ ಅಂತ. ಈಗ ನಾವು MCB2 ಔಟ್ ಗೋಯಿಂಗ್ ಟರ್ಮಿನಲ್ ಇಂದ ಫೇಸ್ ಮತ್ತು ನ್ಯೂಟ್ರಲ್ ನ K2 ಪವರ್ ಕಾಂಟ್ಯಾಕ್ಟರ್ ನ ಇನ್ಕಮಿಂಗ್ ಟರ್ಮಿನಲ್ ವರೆಗೂ ಎಕ್ಸ್ಟೆಂಡ್ ಮಾಡಿದೀವಿ. ಈಗ ನಾವು ನ್ಯೂಟ್ರಲ್ ನ 230 ವೋಲ್ಟ್ AC ಕಾಯಿಲ್ ನ A2 ಟರ್ಮಿನಲ್ ಗೆ ಕನೆಕ್ಟ್ ಮಾಡಿದೀವಿ. ಈಗ ನಾವು ಫೇಸ್ ನ K2 ಪವರ್ ಕಾಂಟ್ಯಾಕ್ಟರ್ ಕಾಯಿಲ್ ನ A1 ಟರ್ಮಿನಲ್ ವರೆಗೂ ಎಕ್ಸ್ಟೆಂಡ್ ಮಾಡಿದೀವಿ. ಅದನ್ನು ಎಲ್ಲಿಂದ ಎಕ್ಸ್ಟೆಂಡ್ ಮಾಡಿದೀವಿ ಅಂದ್ರೆ NC ಬ್ಲಾಕ್ ಇದೆಲ್ಲ, ಆ NC ಬ್ಲಾಕ್ ಥ್ರೂ ಇಂದ ಫೇಸ್ ಎಕ್ಸ್ಟೆಂಡ್ ಆಗಿದೆ. ಈಗ ನಾವು ಫೇಸ್ ಮತ್ತೆ ನ್ಯೂಟ್ರಲ್ ನ ಎರಡು ಪವರ್ ಕಾಂಟ್ಯಾಕ್ಟರ್ ನ ಮಧ್ಯೆ ಈ ತರ ಕನೆಕ್ಟ್ ಮಾಡ್ಕೊಳ್ಳೋಣ. ಅಲ್ಲಿಂದ ಫೇಸ್ ಮತ್ತೆ ನ್ಯೂಟ್ರಲ್ ನ ನಾವು ಈಗ ಲ್ಯಾಂಪ್ ಗೆ ಕನೆಕ್ಟ್ ಮಾಡೋಣ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಈಗ ಇಲ್ಲಿವರೆಗೂ ನಾವು ವೈರಿಂಗ್ ಪಾರ್ಟ್ ಡಯಾಗ್ರಾಮ್ ನ ನಾವು ಕಂಪ್ಲೀಟ್ ಮಾಡಿದೀವಿ. ಈಗ ಈ ವೈರಿಂಗ್ ಪಾರ್ಟ್ ಡಯಾಗ್ರಾಮ್ ಯಾವ ತರ ಕೆಲಸ ಮಾಡುತ್ತೆ ಪ್ರಾಕ್ಟಿಕಲ್ ಅನ್ನೋದನ್ನ ಪ್ರಾಕ್ಟಿಕಲ್ ಸಿಮ್ಯುಲೇಷನ್ ಮೂಲಕ ನೋಡೋಣ. ಫ್ರೆಂಡ್ಸ್, ಈಗ ನಾವಿಲ್ಲಿ ಅಬ್ಸರ್ವ್ ಮಾಡೋಣ. ಈ ಸರ್ಕ್ಯೂಟ್ ಏನ್ ನಾವು ವೈರಿಂಗ್ ಡಯಾಗ್ರಾಮ್ ಕಂಪ್ಲೀಟ್ ಮಾಡಿದ್ವಿ, ಬಟ್ ಈ ಸರ್ಕ್ಯೂಟ್ ಯಾವ ತರ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಇಲ್ಲಿ ಅಬ್ಸರ್ವ್ ಮಾಡಿ, MCB1 ಆಫ್ ಅಲ್ಲಿ ಇದೆ, MCB2 ಆಫ್ ಅಲ್ಲಿ ಇದೆ. ಈಗ ಏನ್ ಮಾಡೋಣ, ಈ MCB1 ನ ಈ ಸಿಂಬಲ್ ಜೊತೆ ರಿಪ್ಲೇಸ್ ಮಾಡೋಣ, ಮತ್ತೆ ಈ MCB2 ನ ಈ ಸಿಂಬಲ್ ಜೊತೆ ರಿಪ್ಲೇಸ್ ಮಾಡೋಣ. ರಿಪ್ಲೇಸ್ಮೆಂಟ್ ಆದ ತಕ್ಷಣ MCB1 ಸಿಂಬಲ್ ಈ ತರ ಕಾಣುತ್ತೆ, ರಿಪ್ಲೇಸ್ಮೆಂಟ್ ಆದ ತಕ್ಷಣ MCB2 ಈ ತರ ಕಾಣುತ್ತೆ. ಸೊ ಎರಡು ರಿಪ್ಲೇಸ್ ಆದ ತಕ್ಷಣ ಸರ್ಕ್ಯೂಟ್, ಟೋಟಲ್ ಸರ್ಕ್ಯೂಟ್ ಈ ತರ ಕಾಣುತ್ತೆ. ಇಲ್ಲಿ ಎರಡು ಪವರ್ ಕಾಂಟ್ಯಾಕ್ಟರ್ ಕಾಣ್ತಾ ಇದೆ, ಇಲ್ಲಿ K1 ಪವರ್ ಕಾಂಟ್ಯಾಕ್ಟರ್ ಮತ್ತೆ K2 ಪವರ್ ಕಾಂಟ್ಯಾಕ್ಟರ್. ಸೊ ಇದನ್ನು ಸಿಂಬಲ್ಸ್ ನ K1 ಪವರ್ ಕಾಂಟ್ಯಾಕ್ಟರ್ ಸಿಂಬಲ್ ನ ಇದ್ರ ಜೊತೆ ರಿಪ್ಲೇಸ್ ಮಾಡೋಣ, ಮತ್ತೆ K2 ಪವರ್ ಕಾಂಟ್ಯಾಕ್ಟರ್ ಏನಿದೆ ಈ ಸಿಂಬಲ್ ನ ರಿಪ್ಲೇಸ್ ಮಾಡೋಣ. ಸೊ ಈ ರಿಪ್ಲೇಸ್ ಮಾಡಿದ ತಕ್ಷಣ ಸರ್ಕ್ಯೂಟ್ ಯಾವ ತರ ಕಾಣುತ್ತೆ ಅದನ್ನ ನಾವು ನೋಡೋಣ. ಈಗ K1 ಪವರ್ ಕಾಂಟ್ಯಾಕ್ಟರ್ ಮತ್ತೆ K2 ಪವರ್ ಕಾಂಟ್ಯಾಕ್ಟರ್ ಎರಡು ಸ್ಟ್ರಿಪ್ಸ್ ಚೇಂಜ್ ಆದ್ಮೇಲೆ ಈ ತರ ಸರ್ಕ್ಯೂಟ್ ನಮಗೆ ಕಾಣುತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, K1 ಪವರ್ ಕಾಂಟ್ಯಾಕ್ಟರ್ ಮತ್ತು K2 ಪವರ್ ಕಾಂಟ್ಯಾಕ್ಟರ್ ಎರಡು ಆಫ್ ಅಲ್ಲಿ ಇದೆ. ಯಾಕಂತಂದ್ರೆ ಒಳಗಡೆ ನಿಮಗೆ ಕಾಣ್ತಾ ಇದೆ ಮೂರು ಮೂವಿಂಗ್ ಸ್ಟ್ರಿಪ್ಸ್. ಈ ಮೂರು ಮೂವಿಂಗ್ ಸ್ಟ್ರಿಪ್ಸ್ ಎರಡು ಕಾಂಟ್ಯಾಕ್ಟ್ಸ್ ಇಂದ ಓಪನ್ ಆಗಿದೆ. ಸೊ ಹಾಗಾಗಿ ಇದು ಆಫ್ ಕಂಡೀಷನ್ ಇದೆ. ಸೊ ಇದು ಆನ್ ಕಂಡೀಷನ್ ಯಾವಾಗ ಆಗುತ್ತೆ ಅಂತ ನಾವು ಮುಂದೆ ಸಪ್ಲೈ MCB1 ಸಪ್ಲೈ ಆನ್ ಮಾಡಿದ ತಕ್ಷಣ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ.
ಇಲ್ಲಿ ಎರಡು ಎನ್ ಸಿ ಬ್ಲಾಕ್ ಇದೆ. ಒಂದು K2 ಪವರ್ ಕಾಂಟ್ಯಾಕ್ಟರ್. ಈ ಪವರ್ ಕಾಂಟ್ಯಾಕ್ಟರ್ ಎನ್ ಸಿ ಬ್ಲಾಕ್ ನ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡಿದೀವಿ. ಮತ್ತೆ ಇನ್ನೊಂದು K1 ಪವರ್ ಕಾಂಟ್ಯಾಕ್ಟರ್ ನ ಎನ್ ಸಿ ಬ್ಲಾಕ್ ಏನಿದೆಯಲ್ಲ ಇದನ್ನ UPS ಸಪ್ಲೈ ಯೂಸ್ ಮಾಡಿದೀವಿ. ಸೊ ಈ ಎನ್ ಸಿ ಬ್ಲಾಕ್ ಸಿಂಬಲ್ ನ ಈ K2 ಪವರ್ ಕಾಂಟ್ಯಾಕ್ಟರ್ ಜೊತೆ ಚೇಂಜ್ ಮಾಡೋಣ. ಈ ಎನ್ ಸಿ ಬ್ಲಾಕ್ ಸಿಂಬಲ್ ನ K1 ಪವರ್ ಕಾಂಟ್ಯಾಕ್ಟರ್ ಸಿಂಬಲ್ ಜೊತೆ ರಿಪ್ಲೇಸ್ ಮಾಡೋಣ. ಇಲ್ಲಿ ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ಈ ಎನ್ ಸಿ ಬ್ಲಾಕ್ ಏನಿರುತ್ತಲ್ವಾ ನಿಮ್ಗೆ ಈ ಮೂವಿಂಗ್ ಸ್ಟ್ರಿಪ್ಸ್ ಜೊತೆ ಕನೆಕ್ಟ್ ಇರುತ್ತೆ. ಯಾವಾಗ ಈ ಮೂವಿಂಗ್ ಸ್ಟ್ರಿಪ್ಸ್ ಕ್ಲೋಸ್ ಆಗುತ್ತಲ್ಲ ಈ ಎನ್ ಸಿ ಬ್ಲಾಕ್ ಸ್ಟೇಟಸ್ ಚೇಂಜ್ ಆಗುತ್ತೆ. ಸೊ ಅದಕ್ಕೆ ಸಪ್ಲೈ ಕೊಟ್ಟ ತಕ್ಷಣ ಯಾವ ತರ ಚೇಂಜ್ ಆಗುತ್ತೆ ಅಂತ ನಾವು ಅನಿಮೇಷನ್ ಮುಖಾಂತರ ಮುಂದೆ ನೋಡೋಣ. ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಕೇಳಬಹುದಾದ ಒಂದು ಪ್ರಶ್ನೆ ಏನಂದ್ರೆ ಎನ್ ಸಿ ಕಾಂಟ್ಯಾಕ್ಟ್ಸ್ ನ ಉದ್ದೇಶ ಏನು ಅಂತ. ಸೊ ಇದೆರಡು ಎನ್ ಸಿ ಕಾಂಟ್ಯಾಕ್ಟ್ ಕೊಟ್ಟಿದೀವಲ್ಲ, ಇದೆರಡು ಯಾಕೆ ಯೂಸ್ ಮಾಡ್ತೀವಿ ಈ ಸರ್ಕ್ಯೂಟ್ ಅಲ್ಲಿ ಅಂತ ನಿಮ್ಗೆ ಇಂಟರ್ವ್ಯೂ ಅಲ್ಲಿ ಕೇಳಬಹುದು. ಫ್ರೆಂಡ್ಸ್, ಅವಾಗ ನೀವು ಆನ್ಸರ್ ಮಾಡಬೇಕು ಪ್ರಿವೆಂಟಿಂಗ್ ಸೈಮಲ್ಟೇನಿಯಸ್ ಪವರ್ ಸೋರ್ಸಸ್ ಸ್ವಿಚಿಂಗ್ ಅಂತ. ಹಾಗಂದ್ರೆ ಏನಂದ್ರೆ ಎರಡು ಪವರ್ ಸಪ್ಲೈ ಸೋರ್ಸಸ್ ಇಂದ ನಮ್ಗೆ ಪವರ್ ಸಪ್ಲೈ ಬರ್ತಾ ಇದೆಯಲ್ವಾ, ಎರಡು ಪವರ್ ಸಪ್ಲೈ ಸೋರ್ಸಸ್ ಒಂದೇ ಸಾರಿ ಆನ್ ಆಗೋದು. ಸೊ ಈ ಸಪ್ಲೈ ಆನ್ ಆದಾಗ ಈ ಸಪ್ಲೈ ಆನ್ ಆಗಬಾರ್ದು. ಯಾವಾಗ ಈ ಸಪ್ಲೈ ಆನ್ ಇರುತ್ತಲ್ಲ ಅವಾಗ ಈ ಸಪ್ಲೈ ಆನ್ ಆಗಬಾರ್ದು. ಎರಡೂ ಒಂದೇ ಸಾರಿ ಆನ್ ಆಗಬಾರ್ದು. ಅದಕ್ಕೋಸ್ಕರ ಈ ಎನ್ ಸಿ ಬ್ಲಾಕ್ ನ ನಾವು ಈ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇಲ್ಲೇನ್ ಕಾಣ್ತಾ ಇದೆಯಲ್ಲ, ಇದು 230 ವೋಲ್ಟ್ ಎಸಿ ಕಾಯಿಲ್. ಇದು K1 ಪವರ್ ಕಾಂಟ್ಯಾಕ್ಟರ್. ಇದು 230 ವೋಲ್ಟ್ ಎಸಿ ಕಾಯಿಲ್ K2 ಪವರ್ ಕಾಂಟ್ಯಾಕ್ಟರ್. ಸೊ ಇವೆರಡು ಪವರ್ ಕಾಂಟ್ಯಾಕ್ಟರ್ ನ ಒಂದು ಭಾಗ. ಸೊ ಇದನ್ನ ನಾನು ಸಪರೇಟ್ ಆಗಿ ನಿಮ್ ಸರ್ಕ್ಯೂಟ್ ಈಸಿ ಆಗ್ಲಿ ಅಂತ ತೋರಿಸಿದೀನಿ. ಇದರದೇನು ಸಿಂಬಲ್ ರಿಪ್ಲೇಸ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಈಗ ಇಲ್ಲಿ ಎರಡು ಹೈಲೈಟ್ ಆಗಿರೋ ಸೆಕ್ಷನ್ ನೋಡಿ. ಸೊ ಇಲ್ಲೊಂದು ರೆಡ್ ಲೈನ್ ಮತ್ತೆ ಬ್ಲಾಕ್ ಲೈನ್ ಕಾಣ್ತಾ ಇದೆ ಎರಡೂ ಕಡೆ. ಇದು ದಪ್ಪವಾದ ಲೈನ್. ಸೊ ಇದರ ಅರ್ಥ ಏನಂದ್ರೆ ಇಲ್ಲಿ ಪವರ್ ಸಪ್ಲೈ ಅವೈಲೇಬಲ್ ಇದೆ ಅಂತ. ಎಲೆಕ್ಟ್ರಿಕಲ್ ಸಪ್ಲೈ ಕಂಪನಿಯಿಂದ ಇಲ್ಲಿ ಫೇಸ್ ಬರ್ತಾ ಇದೆ ರೆಡ್ ವೈರ್ ಅಲ್ಲಿ, ಬ್ಲಾಕ್ ವೈರ್ ಅಲ್ಲಿ ನ್ಯೂಟ್ರಲ್ ಬರ್ತಾ ಇದೆ. ಮತ್ತೆ ಇಲ್ಲಿ MCB2 ಅಲ್ಲಿ ಫೇಸ್ UPS ಇಂದ ರೆಡ್ ವೈರ್ ಅಲ್ಲಿ ಫೇಸ್ ಬರ್ತಾ ಇದೆ, ಮತ್ತೆ ಬ್ಲಾಕ್ ವೈರ್ ಅಲ್ಲಿ ನ್ಯೂಟ್ರಲ್ ಬರ್ತಾ ಇದೆ. ಈಗ ಲೈಟ್ ಕಲರ್ ಆಗಿ ನಮ್ಗೆ ತೆಳುವಾಗಿ ಒಂದು ರೆಡ್ ಕಲರ್ ಮತ್ತೆ ಬ್ಲಾಕ್ ಕಲರ್ ಏನ್ ಕಾಣ್ತಾ ಇದೆಯಲ್ಲ, ಸೊ ಇದು ಪವರ್ ಸಪ್ಲೈ ಇಲ್ಲ ಅಂತ. ಯಾಕಂತಂದ್ರೆ ಈ MCB1 ಆಫ್ ಕಂಡೀಷನ್ ಅಲ್ಲಿ ಇದೆ. ಹಾಗಾಗಿ ಇವೆರಡು ಸ್ಟ್ರಿಪ್ಸ್ ಓಪನ್ ಇದೆಯಲ್ಲ, ಸೊ ಹಾಗಾಗಿ ಇಲ್ಲಿ ಪವರ್ ಸಪ್ಲೈ ಇಲ್ಲ ಅಂತ ಅರ್ಥ. ಈವನ್ MCB1 ಆಫ್ ಆಗಿದೆ ಮತ್ತೆ ಇಲ್ಲಿ MCB2 ಆಫ್ ಆಗಿದೆ. ಫ್ರೆಂಡ್ಸ್, ಈಗ ಟೆಸ್ಟ್ ಮಾಡೋಕೆ ನಮಗೆ ಸರ್ಕ್ಯೂಟ್ ರೆಡಿ ಆಗಿದೆ. ಎಲ್ಲಾ ಸಿಂಬಲ್ ನಾವು ರಿಪ್ಲೇಸ್ ಮಾಡ್ಕೊಂಡ್ ಬಿಟ್ಟಿದೀವಿ. ಸೊ ರಿಪ್ಲೇಸ್ ಮಾಡ್ಕೊಂಡ ತಕ್ಷಣ ಈಗಿರೋ ಕಂಡೀಷನ್ ಏನಿದೆ ಅಂದ್ರೆ MCB1 ಕಂಡೀಷನ್ ಆಫ್ ಅಲ್ಲಿ ಇದೆ, MCB2 ಕಂಡೀಷನ್ ಆಫ್ ಅಲ್ಲಿ ಇದೆ. ಈಗ ನಾವು MCB1 ನ ಕ್ಲೋಸ್ ಮಾಡೋಣ. ಸೊ MCB1 ಕ್ಲೋಸ್ ಆದ ತಕ್ಷಣ ಈ ಮೂವಿಂಗ್ ಸ್ಟ್ರಿಪ್ಸ್ ಏನಿದೆಲ್ಲ ಎರಡು ಕಾಂಟ್ಯಾಕ್ಟ್ ಕ್ಲೋಸ್ ಆಯ್ತು ನೋಡಿ. ಸೊ ಕಾಂಟ್ಯಾಕ್ಟ್ ಕ್ಲೋಸ್ ಆದ ತಕ್ಷಣ ಫೇಸ್ ಈ ತರ ಎಕ್ಸ್ಟೆಂಡ್ ಆಗುತ್ತೆ, ನ್ಯೂಟ್ರಲ್ ಇಲ್ಲಿಂದ ಎಕ್ಸ್ಟೆಂಡ್ ಆಗುತ್ತೆ. MCB1 ಕ್ಲೋಸ್ ಆದ ತಕ್ಷಣ ಫೇಸ್ ಮತ್ತೆ ನ್ಯೂಟ್ರಲ್ MCB1 ಔಟ್ ಗೋಯಿಂಗ್ ಟರ್ಮಿನಲ್ ಇಂದ K1 ಪವರ್ ಕಾಂಟ್ಯಾಕ್ಟರ್ ಇನ್ಕಮಿಂಗ್ ಟರ್ಮಿನಲ್ ವರೆಗೂ ಎಕ್ಸ್ಟೆಂಡ್ ಆಗಿದೆ. ಫ್ರೆಂಡ್ಸ್, ಈಗ ನಾವು ನ್ಯೂಟ್ರಲ್ ನ ಇಲ್ಲಿಂದ ಎಕ್ಸ್ಟೆಂಡ್ ಮಾಡಿಬಿಟ್ಟು ಕಾಯಿಲ್ ನ A2 ಟರ್ಮಿನಲ್ ವರೆಗೂ ಕನೆಕ್ಟ್ ಮಾಡಿದೀವಿ. ಫೇಸ್ ನ ಇಲ್ಲಿಂದ ಎಕ್ಸ್ಟೆಂಡ್ ಮಾಡಿಬಿಟ್ಟು ಕಾಯಿಲ್ ನ A1 ಟರ್ಮಿನಲ್ ವರೆಗೂ ಕನೆಕ್ಟ್ ಮಾಡಿದೀವಿ. ಇದು ತುಂಬಾ ಇಂಪಾರ್ಟೆಂಟ್, ಅಬ್ಸರ್ವ್ ಮಾಡಿ. ಇಲ್ಲಿ ಫೇಸ್ ನೋಡಿ, ಈ NC ಬ್ಲಾಕ್ K2 ಪವರ್ ಕಾಂಟ್ಯಾಕ್ಟರ್ NC ಬ್ಲಾಕ್ ಇಂದ ನಮಗೆ ಫೇಸ್ ಥ್ರೂ ಆಗಿ A1 ಕಾಯಿಲ್ ಗೆ ಹೋಗಿದೆ. ಸೊ ಯಾಕೆ ಹೋಗಿದೆ ಅಂದ್ರೆ ಈ K2 ಪವರ್ ಕಾಂಟ್ಯಾಕ್ಟರ್ ಏನಿದೆಯಲ್ಲ ಓಪನ್ ಅಲ್ಲಿ ಇದೆ. ಸೊ ಓಪನ್ ಅಲ್ಲಿ ಇರೋದ್ರಿಂದ ಈ ಕಾಂಟ್ಯಾಕ್ಟ್ ಸ್ಟೇಟಸ್ NC ನಾರ್ಮಲಿ ಕ್ಲೋಸ್ ಆಗಿ ಇದೆ. ಸೊ ನಾರ್ಮಲಿ ಕ್ಲೋಸ್ ಇರೋದ್ರಿಂದ ಮಾತ್ರ ಈ ಫೇಸ್ ಇಲ್ಲಿಂದ ಎಕ್ಸ್ಟೆಂಡ್ ಆಗಿ A1 ಟರ್ಮಿನಲ್ ಗೆ ರೀಚ್ ಆಗಿದೆ. ಈಗ ನಾವು ಮಲ್ಟಿಮೀಟರ್ ಯೂಸ್ ಮಾಡಿಬಿಟ್ಟು ಈ ಕಾಯಿಲ್ ನಲ್ಲಿರೋ ಪವರ್ ಸಪ್ಲೈ ಚೆಕ್ ಮಾಡಿದ್ರೆ, ವೋಲ್ಟೇಜ್ ಚೆಕ್ ಮಾಡಿದ್ರೆ, ಸೊ ನಮಗೆ 230 ವೋಲ್ಟ್ AC ಕಾಯಿಲ್ ಅಲ್ಲಿ ಸಪ್ಲೈ ಸಿಗ್ತಾ ಇದೆ. ಯಾವಾಗ ಕಾಯಿಲ್ ಗೆ 230 ವೋಲ್ಟ್ AC ಬಂತು, ಈ ಪವರ್ ಕಾಂಟ್ಯಾಕ್ಟರ್ ಎನರ್ಜೈಸ್ ಆಯ್ತು ನೋಡಿ. ಸೊ ಇಲ್ಲಿ ಓಪನ್ ಇರೋ ಕಾಂಟ್ಯಾಕ್ಟ್ಸ್ ಏನಿದೆಯಲ್ಲ ಮೂವಿಂಗ್ ಕಾಂಟ್ಯಾಕ್ಟ್ಸ್ ಕ್ಲೋಸ್ ಆಯ್ತು. ಸೊ ಈ ಮೂವಿಂಗ್ ಕಾಂಟ್ಯಾಕ್ಟ್ಸ್ ಕ್ಲೋಸ್ ಆದ ತಕ್ಷಣ ಈ NC ಬ್ಲಾಕ್ ಏನಿದೆ, ಈ NC ಬ್ಲಾಕ್ ಕಾಂಟ್ಯಾಕ್ಟ್ ಚೇಂಜ್ ಆಗಿ NO ಕಾಂಟ್ಯಾಕ್ಟ್ ಆಯ್ತು. ಸೊ ಕಾಂಟ್ಯಾಕ್ಟ್ ಚೇಂಜ್ ಆಗಿದ್ದಕ್ಕೆ ಇಲ್ಲಿರೋ ಫೇಸ್ ಏನಾದ್ರೂ ಬಂದ್ರೆ ಈ MCB ಆನ್ ಆದಾಗ ಇದನ್ನ ಮುಂದೆ ಹೋಗಿ ಕಾಯಿಲ್ ಹೋಗಕ್ಕೆ ಪ್ರಿವೆಂಟ್ ಮಾಡುತ್ತೆ. ಇದನ್ನ ಸರ್ಕ್ಯೂಟ್ ನ ಮುಂದೆ ನಾವು ಈ MCB ಆನ್ ಮಾಡಿದಾಗ ಅದನ್ನ ತಿಳ್ಕೊಳ್ಳೋಣ. ಇಲ್ಲಿ ಪವರ್ ಕಾಂಟ್ಯಾಕ್ಟ್ ಒಳಗಡೆ ಕ್ಲೋಸ್ ಆದ ತಕ್ಷಣ, ಮೂವಿಂಗ್ ಕಾಂಟ್ಯಾಕ್ಟ್ ಕ್ಲೋಸ್ ಆದ ತಕ್ಷಣ ಫೇಸ್ ಮತ್ತೆ ನ್ಯೂಟ್ರಲ್ ಈ ತರ ಎಕ್ಸ್ಟೆಂಡ್ ಆಗುತ್ತೆ. ಸೊ ಎಕ್ಸ್ಟೆಂಡ್ ಆಗ್ಬಿಟ್ಟು ಅಲ್ಲಿಂದ ಲ್ಯಾಂಪ್ ಕನೆಕ್ಟ್ ಮಾಡಿದ್ವಿ. ಈ ಲ್ಯಾಂಪ್ ಏನ್ ಆಫ್ ಇತ್ತಲ್ಲ, ಈ ಲ್ಯಾಂಪ್ ಪವರ್ ಸಪ್ಲೈ ಬಂದ ತಕ್ಷಣ ಈ ಲ್ಯಾಂಪ್ ಆನ್ ಆಯ್ತು. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗ್ತಿದ್ರೆ ದಯವಿಟ್ಟು ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಪ್ರೋತ್ಸಾಹಿಸಿ. ಹಾಗೂ ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆನೂ ಈ ಮಾಹಿತಿನ ಹಂಚ್ಕೊಳ್ಳಿ. ಈಗ ನಾವು MCB2 ನ ಕ್ಲೋಸ್ ಮಾಡೋಣ. ಸೊ MCB2 ಕ್ಲೋಸ್ ಮಾಡಿದ ತಕ್ಷಣ ಫೇಸ್ ಮತ್ತೆ ನ್ಯೂಟ್ರಲ್ ಯಾವ ತರ ಎಕ್ಸ್ಟೆಂಡ್ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸಿಮಿಲರ್ ಆಗಿ MCB2 ಕ್ಲೋಸ್ ಮಾಡಿದ ತಕ್ಷಣ ಫೇಸ್ ಮತ್ತೆ ನ್ಯೂಟ್ರಲ್ ಎಕ್ಸ್ಟೆಂಡ್ ಆಗಿ ಪವರ್ ಕಾಂಟ್ಯಾಕ್ಟರ್ ಇನ್ಕಮಿಂಗ್ ಟರ್ಮಿನಲ್ ವರೆಗೂ ಬಂತು. ನ್ಯೂಟ್ರಲ್ ಇಲ್ಲಿಂದ ಎಕ್ಸ್ಟೆಂಡ್ ಆಗಿ ಕಾಯಿಲ್ ನ A2 ಟರ್ಮಿನಲ್ ವರೆಗೂ ಬಂದಿದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಫೇಸ್ ಇಲ್ಲಿಂದ ಎಕ್ಸ್ಟೆಂಡ್ ಆಗಿ NC ಬ್ಲಾಕ್ ವರೆಗೂ ನಿಂತಿದೆ.
ಇದು ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಫೇಸ್ ಏನ್ ಎಕ್ಸ್ಟೆಂಡ್ ಆಗಿದೆಯಲ್ಲ UPS ಇಂದ, ಇದು ಫ್ಲೋ ಆಗಿಲ್ಲ ಕಾಯಿಲ್ಗೆ. ಯಾಕೆ ಫ್ಲೋ ಆಗಿಲ್ಲ ಅಂದ್ರೆ ಕಾಂಟ್ಯಾಕ್ಟ್ ಸ್ಟೇಟಸ್ NC ಇಂದ NO ಚೇಂಜ್ ಆಗಿದೆ. ಯಾಕಂತಂದ್ರೆ ನಮ್ K1 ಪವರ್ ಕಾಂಟ್ಯಾಕ್ಟರ್ ಕ್ಲೋಸ್ ಆಗಿದೆ. ಸೊ K1 ಪವರ್ ಕಾಂಟ್ಯಾಕ್ಟರ್ ಕ್ಲೋಸ್ ಆಗಿರೋದ್ರಿಂದ ಇದ್ರ NC ಕಾಂಟ್ಯಾಕ್ಟ್ ಚೇಂಜ್ ಆಗಿದಿಲ್ಲ, NO ಕಾಂಟ್ಯಾಕ್ಟ್ ನಾರ್ಮಲಿ ಓಪನ್ ಚೇಂಜ್ ಆಗಿದೆ. ಹಾಗಾಗಿ ಫೇಸ್ ನ ಇಲ್ಲಿಂದ ಫ್ಲೋ ಮಾಡಿ ಕಾಯಿಲ್ಗೆ ಹೋಗೋಕೆ ಫ್ಲೋ ಮಾಡಕ್ ಬಿಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಈ NC ಕಾಂಟ್ಯಾಕ್ಟ್ ನ ನಾವು ಈ ಸರ್ಕ್ಯೂಟ್ ಅಲ್ಲಿ ಯೂಸ್ ಮಾಡಿರೋದು. ಈಗಿರೋ ಸರ್ಕ್ಯೂಟ್ ಸ್ಟೇಟಸ್ ಎರಡು MCB ಆನ್ ಆಗಿದೆ. ಎಲೆಕ್ಟ್ರಿಕ್ ಸಪ್ಲೈ ಕಂಪನಿಯಿಂದನೂ ನಮ್ಗೆ ಸಪ್ಲೈ ಬರ್ತಾ ಇದೆ, ಮತ್ತೆ UPS ಇಂದನೂ ನಮ್ಗೆ ಸಪ್ಲೈ ಬರ್ತಾ ಇದೆ. ಬಟ್ ನಮ್ಗೆ ಲ್ಯಾಂಪ್ ಆನ್ ಆಗಿರೋದು ಮಾತ್ರ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿ MCB1 ಇಂದ, ಯಾಕಂದ್ರೆ ಅದು ಮೊದಲು ಆನ್ ಆಗಿದ್ದು. ಸೊ MCB to UPS ಇಂದ ನಮ್ಗೆ ಲ್ಯಾಂಪ್ ಆನ್ ಆಗಿಲ್ಲ, ಯಾಕಂತಂದ್ರೆ ಎಲೆಕ್ಟ್ರಿಕ್ ಸಪ್ಲೈ ಕಂಪನಿಯಿಂದ ಸಪ್ಲೈ ಬರ್ತಾ ಇದೆ. ಈಗ ಫ್ರೆಂಡ್ಸ್ ಸರ್ಕ್ಯೂಟ್ ನ ಚೆಕ್ ಮಾಡೋಣ. MCB1 ನಾವು ಆಫ್ ಮಾಡಿದೀವಿ, ಸೊ ಅದಕ್ಕೋಸ್ಕರ ಇವೆರಡು ಕಾಂಟ್ಯಾಕ್ಟ್ ಓಪನ್ ಆಯ್ತು. ಈಗ ಯಾವ ತರ ಫೇಸ್ ಮತ್ತೆ ನ್ಯೂಟ್ರಲ್ ಎಕ್ಸ್ಟೆಂಡ್ ಆಗಿ ಲ್ಯಾಂಪ್ ಆನ್ ಆಗೋದು ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ MCB1 ಆಫ್ ಆದ ತಕ್ಷಣ ಇಲ್ಲಿ ನೋಡಿ ಫ್ರೆಂಡ್ಸ್, ಸಪ್ಲೈ ಕಟ್ ಆಫ್ ಆಯ್ತು. ಸೊ ಇಲ್ಲಿ ಏನಿದೆ ಸಪ್ಲೈ ಇದೆ ಥಿನ್ ಲೈನ್ ಆಗಿ ಹೋಗ್ಬಿಡ್ತು. ಥಿನ್ ಲೈನ್ ಆದ ತಕ್ಷಣ ಆಯ್ತು, ಈ ಪವರ್ ಕಾಂಟ್ಯಾಕ್ಟರ್ ಒಳಗಡೆ ಸ್ಟ್ರಿಪ್ಸ್ ಇತ್ತಲ್ಲ, ಈ ಸ್ಟ್ರಿಪ್ಸ್ ನಿಮಗೆ ಓಪನ್ ಆಗೋಯ್ತು. ಸೊ ಇದು ಓಪನ್ ಆದ ತಕ್ಷಣ ಆಯ್ತು, ಈ ಕಾಂಟ್ಯಾಕ್ಟ್ ಏನಿದೆಯಲ್ಲ NO ಕಾಂಟ್ಯಾಕ್ಟ್ ಇತ್ತಲ್ಲ, ಈ ಮತ್ತೆ ತಿರ್ಗಾ ನಾರ್ಮಲಿ ಆಗಿ NC ಕಾಂಟ್ಯಾಕ್ಟ್ ಆಗಿದೆ. ಈ ಕಾಂಟ್ಯಾಕ್ಟ್ ನಮಗೆ NC ಆಗಿದ್ದಕ್ಕೆ ಸಿಮಿಲರ್ ಆಗಿ ಇದೇ ಕಾಂಟ್ಯಾಕ್ಟ್ ನಾವು ಇಲ್ಲಿ ಯೂಸ್ ಮಾಡಿದ್ದಕ್ಕೆ ಈ ಕಾಂಟ್ಯಾಕ್ಟ್ ನಾರ್ಮಲಿ ಕ್ಲೋಸ್ ಆಯ್ತು. ಈ ಫೇಸ್ ಏನ್ ನಮಗೆ ಇಲ್ಲಿವರೆಗೂ ನಿಂತಿತ್ತಲ್ಲ, ಸೊ ಇದು ಇಲ್ಲಿಂದ ಫ್ಲೋ ಆಗ್ಬಿಟ್ಟು ನಮ್ ಕಾಯಿಲ್ ಗೆ ರೀಚ್ ಆಗಿದೆ. ಸೊ ಇಲ್ಲಿ ನಾವು ಪವರ್ ಸಪ್ಲೈ ಮೆಜರ್ ಮಾಡಿದ್ರೆ, ವೋಲ್ಟೇಜ್ ಮೆಜರ್ ಮಾಡಿದ್ರೆ ಮಲ್ಟಿಮೀಟರ್ ಇಂದ ನಮಗೆ ಇಲ್ಲಿ 230 ವೋಲ್ಟ್ AC ಈ ಕಾಯಿಲ್ ಅಲ್ಲಿ ಸಿಗ್ತಾ ಇದೆ. ಸೊ ಒಂದ್ಸಲ ನಮಗೆ 230 ವೋಲ್ಟ್ AC ಕಾಯಿಲ್ ಇಲ್ಲಿ ಬಂದ ತಕ್ಷಣ ಇಲ್ಲಿ ನೋಡಿ ಸರ್ಕ್ಯೂಟ್ ಕ್ಲೋಸ್ ಆಯ್ತು. ಸೊ ಇಲ್ಲಿರೋ ಮೂವಿಂಗ್ ಕಾಂಟ್ಯಾಕ್ಟ್ಸ್ ಮೂವ್ ಆಗಿ ಈ ಕಾಂಟ್ಯಾಕ್ಟ್ಸ್ ನ ಕ್ಲೋಸ್ ಮಾಡ್ತು. ಸೊ ಈ NO ಕಾಂಟ್ಯಾಕ್ಟ್ ಏನಿದೆ ಇದನ್ನು ಇಲ್ಲಿ ಚೇಂಜ್ ಆಯ್ತು. ಸೊ ಯಾವಾಗ ಇದು ಚೇಂಜ್ ಆಯ್ತಲ್ಲ, ಇಲ್ಲಿಂದ ಫೇಸ್ ಮತ್ತೆ ನ್ಯೂಟ್ರಲ್ UPS ಇಂದ ಬೆಳೆದು ಕಂಟಿನ್ಯೂ ಆಗಿ ಫ್ಲೋ ಆಗುತ್ತೆ. ಸೊ ಅವಾಗ ಲ್ಯಾಂಪ್ ಏನಾಗಿದೆ ಇಮಿಡಿಯೇಟ್ ಆಗಿ ಸ್ವಿಚಿಂಗ್ ಆಗಿ, ಸೊ ಅನ್ಇಂಟರಪ್ಟೆಡ್ಲಿ ಯಾವಾಗೂ ಆಫ್ ಆಗದೆ ಈ ಲ್ಯಾಂಪ್ ಕಂಟಿನ್ಯೂಸ್ ಆನ್ ಆಗಿರುತ್ತೆ. ಸೊ ಆಟೋ ಚೇಂಜ್ ಓವರ್ ಅಂದ್ರೆ MCB1 ಆಫ್ ಆದ ತಕ್ಷಣ MCB2 ಇಂದ ಆಟೋಮೆಟಿಕ್ ಆಗಿ ಈ ಸಪ್ಲೈ ಚೇಂಜ್ ಓವರ್ ಆಯ್ತು. ನಿಮಗೆ ಇಂಟರ್ವ್ಯೂ ಅಲ್ಲಿ ಈ ತರನು ಕ್ವಶನ್ ಕೇಳಬಹುದು ಫ್ರೆಂಡ್ಸ್. NO ಕಾಂಟ್ಯಾಕ್ಟ್, NC ಕಾಂಟ್ಯಾಕ್ಟ್ ಮತ್ತೆ CO ಕಾಂಟ್ಯಾಕ್ಟ್ಸ್ ಅದ್ರ ಫುಲ್ ಫಾರ್ಮ್ ಏನು ಅಂತ ಕೇಳಬಹುದು. ಸೊ ಅವಾಗ ನೀವು ಆನ್ಸರ್ ಮಾಡಬೇಕು, NO ಕಾಂಟ್ಯಾಕ್ಟ್ ಫುಲ್ ಫಾರ್ಮ್ ನಾರ್ಮಲಿ ಓಪನ್, ಈ ತರ ಓಪನ್ ಆಗಿರುತ್ತೆ. ಸೊ NC ಕಾಂಟ್ಯಾಕ್ಟ್ ಫುಲ್ ಫಾರ್ಮ್ ನಾರ್ಮಲಿ ಕ್ಲೋಸ್, ಅದು ಈ ತರ ಯಾವಾಗಲೂ ಕ್ಲೋಸ್ ಆಗಿರುತ್ತೆ. ಮತ್ತೆ CO ಕಾಂಟ್ಯಾಕ್ಟ್ ಫುಲ್ ಫಾರ್ಮ್ ಚೇಂಜ್ ಓವರ್ ಕಾಂಟ್ಯಾಕ್ಟ್, ಈ ತರ ಕಾಮನ್ ಅಲ್ಲಿ ಸಪ್ಲೈ ಇರುತ್ತೆ. NO to NC, NC to NO ಚೇಂಜ್ ಆಗ್ತಾ ಇರುತ್ತೆ. ಸೊ ಈ ಮೂರು ಫುಲ್ ಫಾರ್ಮ್ ಇದು. ಯಾವಾಗ ನಮ್ MCB2 ಕ್ಲೋಸ್ ಆಯ್ತು, ಈ NC ಕಾಂಟ್ಯಾಕ್ಟ್ ಇತ್ತಲ್ಲ ಇದ್ರದ್ದು, ಇದು ಓಪನ್ ಆಯ್ತು, NO ಕಾಂಟ್ಯಾಕ್ಟ್ ಆಗಿ ಚೇಂಜ್ ಆಯ್ತು. ಸೊ ಇಲ್ಲಿ NO ಕಾಂಟ್ಯಾಕ್ಟ್ ಆಗಿದೆ ಈ ಸರ್ಕ್ಯೂಟ್ ಅಲ್ಲಿ. ಸೊ ಯಾವಾಗ ಮತ್ತೆ ಅಗೇನ್ ನಾವು MCB1 ನ ಕ್ಲೋಸ್ ಮಾಡಿದಾಗ ಸಪ್ಲೈ ಎಕ್ಸ್ಟೆಂಡ್ ಆಗುತ್ತೆ, ನ್ಯೂಟ್ರಲ್ ಇಲ್ಲಿಂದ A2 ಕಾಯಿಲ್ ಎಕ್ಸ್ಟೆಂಡ್ ಆಗುತ್ತೆ, ಮತ್ತೆ ಇದು A1 ಕಾಯಿಲ್ ಎಕ್ಸ್ಟೆಂಡ್ ಆಗಕ್ ಆಗಲ್ಲ. ಯಾಕಂತಂದ್ರೆ ನಮ್ K2 ಪವರ್ ಕಾಂಟ್ಯಾಕ್ಟ್ ಆನ್ ಆಗಿದೆ, ಅಂದ್ರೆ UPS ಇಂದ ಸಪ್ಲೈ ಬರ್ತಾ ಇದೆ. ಹಾಗಾಗಿ ಈ NC ಕಾಂಟ್ಯಾಕ್ಟ್ ಏನಿದೆಲ್ಲ ನಮಗೆ ಫೇಸ್ ಫ್ಲೋ ಆಗನ್ನ ಪ್ರಿವೆಂಟ್ ಮಾಡ್ತಾ ಇದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ದಯವಿಟ್ಟು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೋತ್ಸಾಹಿಸಿ. ನಿಮಗೆ ಎಲೆಕ್ಟ್ರಿಕಲ್ ರಿಲೇಟೆಡ್ ಅಥವಾ ಇನ್ಸ್ಟ್ರುಮೆಂಟೇಷನ್ ರಿಲೇಟೆಡ್ ಯಾವುದೇ ತರ ಕ್ವಶನ್ಸ್ ಇದ್ರೂ ನನಗೆ ಈ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೂ ನಿಮ್ಮ ಕಾಲೇಜ್ ಪ್ರಾಜೆಕ್ಟ್ಸ್ಗೆ ಅಥವಾ ನಿಮ್ಗೆ ಏನಾದರೂ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋಕೆ ಯಾವ್ದಾದ್ರು ಡೌಟ್ಸ್ ಇದ್ರೆ ದಯವಿಟ್ಟು ನನಗೆ ನಿಮ್ಮ ನಂಬರ್ನ ವಾಟ್ಸ್ಆಪ್ ಮಾಡಿ ಅಥವಾ ಕಮೆಂಟ್ ಮಾಡಿ. ಸೊ ನಾನು ನಿಮಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.